ಹಾಯ್ ಸ್ಟೂಡೆಂಟ್ಸ್, ನನ್ನ ಹೆಸರು ಉಮೇಶ್ ಕುಂಟೋಜಿ ಅಂತೇಳಿ. ನಾನು ಗಣಿತ ಶಿಕ್ಷಕನಾಗಿ ಕಿತ್ತೂರಿನ ಚೆನ್ನಮ್ಮ ಕೊಂಡಡಹಳ್ಳಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗುಡಿಬಂಡೆ ತಾಲೂಕಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ. ಇವತ್ತು ಬಂದುಬಿಟ್ಟು ಸುನಿತಾ ಮೇಡಮ್ ಅವರು ಮತ್ತು ವೆಂಕಟಾಚಲ ಸರ್ ಕೂಡ ಏನು ಮಾಡಿದರು, 5 ಚಾಪ್ಟರ್ಗಳನ್ನು 10 ಚಾಪ್ಟರ್ಗಳನ್ನು ನಿಮಗೆ ಏನು ಮಾಡಿದ್ದಾರೆ, ಹೇಳಿಕೊಟ್ಟಿದ್ದಾರೆ. ಇವಾಗ ನಾನು ಕೂಡ ಏನು ಮಾಡ್ತೀನಿ, ಅದರಲ್ಲಿ ಉಳಿದಿರ್ತಕ್ಕಂಥ 5 ಚಾಪ್ಟರ್ಗಳನ್ನು ನಾನು ಹೇಳಿಕೊಡ್ತೀನಿ. ಅದರಲ್ಲಿ ಬರ್ತಕ್ಕಂಥದ್ದು ಇಂಟ್ರೊಡಕ್ಷನ್ ಟ್ರಿಗ್ನೋಮೆಟ್ರಿ, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಮತ್ತು ಸ್ಟ್ಯಾಟು, ಪ್ರೊಬಬಿಲಿಟಿ, ಏರಿಯಾ ಆಫ್ ವ್ಯಾಲ್ಯೂಮ್ ಅಂತಕ್ಕಂಥದ್ದು ಇವು 5 ಚಾಪ್ಟರ್ಗಳನ್ನು ನಾನು ಹೇಳಿಕೊಡ್ತೀನಿ. ಫಸ್ಟ್ ಬಂದುಬಿಟ್ಟು ಬೇಸಿಕ್ ಐಡೆಂಟಿಟೀಸ್ ಆಫ್ ಇನ್ ದ ಟ್ರಿಗ್ನೋಮೆಟ್ರಿ ಒಳಗೆ ಬೇಸಿಕ್ ಐಡೆಂಟಿಟೀಸ್ ಮತ್ತು ಜೊಮೆಟ್ರಿಕಲ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸು, ಟ್ರಿಗ್ನೋಮೆಟ್ರಿಕ್ ಆಫ್ ರೇಷಿಯೋಸ್ ಅಂತಕ್ಕಂಥದ್ದು 3 ಪ್ರಾಬ್ಲಮ್, ಮೂರು ಆ್ಯಂಗಲ್ಸ್ಗಳ ಮೇಲೆ ಏನು ಬರ್ತದೆ, ಕೆಲವೊಂದು ಪ್ರಾಬ್ಲಮ್ಸ್ಗಳು ನಿಮಗೆ ಬರ್ತಾವೆ. ಆ ಪ್ರಾಬ್ಲಮ್ಸ್ಗಳನ್ನು ಫಸ್ಟ್ ನಾವು ಬೇಸಿಕ್ ಐಡೆಂಟಿಟೀಸ್ ಮೇಲೆ ಯಾವ ಪ್ರಾಬ್ಲಮ್ಗಳು ಬರ್ತಾವೆ, ಆ ಬೇಸಿಕ್ ಐಡೆಂಟಿಟಿಗಳ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಳೋಣ. ಸೊ ಬೇಸಿಕ್ ಐಡೆಂಟಿಟೀಸ್ ಏನು ಬರ್ತದೆ, sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ ಬರುತ್ತೆ. ಇದು ಬೇಸಿಕ್ ಐಡೆಂಟಿಟೀಸ್. ಈ ಬೇಸಿಕ್ ಐಡೆಂಟಿಟಿ ಒಳಗೆ ಏನು ಮಾಡಬೇಕಾಗುತ್ತೆ, sin ಸ್ಕ್ವೇರ್ ಥೀಟಾವನ್ನು ಇಷ್ಟೇ ಇಟ್ಕೊಂಡಾಗ ಏನು ಬರುತ್ತೆ, ಈ ಕಾಸ್ ಸ್ಕ್ವೇರ್ ಥೀಟಾ ಈ ಕಡೆ ಬಂದಾಗ ಏನಾಗುತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ಈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ ಅಂದರೆ, ಸೊ ಕಾಸ್ ಸ್ಕ್ವೇರ್ ಥೀಟಾನೇ ಈ ಕಡೆ ಇಟ್ಕೊಂಡಾಗ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಥೀಟಾನೇ ಈ ಕಡೆ ಇಟ್ಕೊಂಡಾಗ ಕಾಸ್ ಸ್ಕ್ವೇರ್ ಥೀಟಾ ಇಸ್ಕ್ವಲ್ ಟು 1 ಮೈನಸ್ sin ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ಈ ಥರನೇ ಏನು ಬರುತ್ತೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ಕ್ವಲ್ ಟು ಏನಾಗುತ್ತೆ, ಸೆಕ್ ಸ್ಕ್ವೇರ್ ಥೀಟಾ ಅಂತ ಆಗುತ್ತೆ. ಸೆಕೆಂಡ್ ಸ್ಕ್ವೇರ್ ಥೀಟಾ ಅಂತಲೂ ಕರಿಬೋದು. ಸೊ ಸೆಕೆಂಡ್ ಸ್ಕ್ವೇರ್ ಥೀಟಾ ಈ ಏನಾಗುತ್ತೆ, ಈ ಟ್ಯಾನ್ ಸ್ಕ್ವೇರ್ ಥೀಟಾ ಈ ಕಡೆ ಬಂದಾಗ ಸೆಕೆಂಡ್ ಸ್ಕ್ವೇರ್ ಥೀಟಾ ಇಂಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ ನಾವು ಬರ್ಕೋಬೋದು. ಸೊ ಇವಾಗ ಇದೇ ಥರನೇ ಇನ್ನೊಂದು ಇದು ಬರುತ್ತೆ, ಏನು ಬರುತ್ತೆ, 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಏನಂತ ಬರುತ್ತೆ, ಕೊಸೆಕ್ ಸ್ಕ್ವೇರ್ ಥೀಟಾ ಅಂತ ಬರುತ್ತೆ. ಕೊಸೆಕ್ ಸ್ಕ್ವೇರ್ ಥೀಟಾ ಅಂತ ಬರುತ್ತೆ. ಈ ಕೊಸೆಕ್ ಸ್ಕ್ವೇರ್ ಥೀಟಾನ ಈ ಕಾಟ್ ಸ್ಕ್ವೇರ್ ಥೀಟಾ ಈ ಕಡೆ ತಗೊಳ್ಳಿ, ಏನು ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಈ ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಈ 1ಅನ್ನು ಆ ಕಡೆನೇ ಉಳಿಯುತ್ತೆ. ಸೊ ಇವಾಗ ಬಂದುಬಿಟ್ಟು ಈ ಥರ 3 ಟೈಪ್ಸ್ ಐಡೆಂಟಿಟೀಸ್ಗಳನ್ನು ನಾವು ಮೊದಲು ತಿಳ್ಕೊಬೇಕು. ಪ್ರಾಬ್ಲಮ್ ಬಿಡಿಸೋಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಂತಂದರೆ ಈಸಿಯಾಗಿ ಅಲ್ಲಿ ಬರ್ತಕ್ಕಂಥ ಟ್ರಿಗ್ನಿ ಮೇಲೆ ಬೇಸಿಕ್ ಐಡೆಂಟಿಟೀಸ್ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನ ನಾವು ಆರಾಮಾಗೆ ಸಾಲ್ವ್ ಮಾಡ್ಬೋದು. ನೋಡೋಣ ಒಂದು ಪ್ರಾಬ್ಲಮ್ಮು. ಸೊ ಇವಾಗ ಬಂದುಬಿಟ್ಟು ಪ್ರಾಬ್ಲಮ್ಗಳನ್ನು ನಾವು ಮಾಡೋಣ. ಸೊ ಏನು ಪ್ರಾಬ್ಲಮ್ಗಳು, ಯಾವ ಥರ ಕೊಡ್ತಾನೆ ಪ್ರಾಬ್ಲಮ್ಗಳು ನೋಡಿರಿ. ಪ್ರೂವ್ ದ್ಯಾಟ್ sin ಸ್ಕ್ವೇರ್ ಥೀಟಾ ಪ್ಲಸ್ 1 ಬೈ ಸೆಕ್ ಸ್ಕ್ವೇರ್ ಥೀಟಾ 1 ಬೈ ಸೆಕ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತೇಳಿ ಈ ಥರ ಪ್ರಾಬ್ಲಮ್ಸ್ಗಳನ್ನು ಬರ್ತಾವೆ. ಈ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬೇಕಂದ್ರೆ ನಾವು ಮೊದಲೇ ಬೇಸಿಕ್ ಐಡೆಂಟಿಟೀಸ್ಗಳ ಬಗ್ಗೆ ನಮಗೇನು ಗೊತ್ತಿರಬೇಕು. ಅಂದಾಗ ಮಾತ್ರ ಇಂಥ ಪ್ರಾಬ್ಲಮ್ಗಳನ್ನ ನಾವು ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಸೊ ಇವಾಗ ಸೊಲ್ಯೂಷನ್ ಅಂತ sin ಸ್ಕ್ವೇರ್ ಥೀಟಾ ಬರ್ಕೊಳ್ಳಿ, ಇಲ್ಲಿ ಸೊಲ್ಯೂಷನ್ ಅಂತ ಹೇಳ್ಕೊಬೋದು. sin ಸ್ಕ್ವೇರ್ ಥೀಟಾ 1 ಬೈ ಸೆಕ್ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಅನ್ಬೋದು. ಸೆಕೆಂಡ್ ಸ್ಕ್ವೇರ್ ಥೀಟಾ ಈ sin ಸ್ಕ್ವೇರ್ ಥೀಟಾ ಪ್ಲಸ್ 1 ಬೈ ಸೆಕೆಂಡ್ ಸ್ಕ್ವೇರ್ ಅಂತಂದಾಗ ಇಲ್ಲಿ ಈಕ್ವಲ್ ಟು 1 ಅಂತ ಇದ್ದಿರುತ್ತೆ. ಸೊ 1 ಬೈ ಸೆಕೆಂಡ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಅಂತ ಅರ್ಥ. ಈ ಸೈಡ್ ಬರ್ಕೋರಿ, ಕಾಸ್ ಸ್ಕ್ವೇರ್ ಥೀಟಾ. ಸೊ sin ಸ್ಕ್ವೇರ್ ಥೀಟಾ ಪ್ಲಸ್ 1 ಬೈ ಸೆಕೆಂಡ್ ಸ್ಕ್ವೇರ್ ಥೀಟಾ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ. ಸೊ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ನಮಗೆ ಬೇಸಿಕ್ ಐಡೆಂಟಿಟೀಸ್ ಒಳಗೆ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತೇಳಿ ನಾವು ಬೇಸಿಕ್ ಐಡೆಂಟಿಟೀಸ್ ಒಳಗೆ ನಾವು ತಿಳ್ಕೊಂಡಿದ್ದೆವು. ಇವಾಗ ಬಂದುಬಿಟ್ಟು
ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎಕ್ಸ್ಪ್ರೆಸ್ cos A comma tan A and sec A in terms of sin A, in terms of sin A ಅಂತ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ sin A ಮಾಡ್ರಿ ಅಂತ ಹೇಳ್ತಾನೆ. ಇವಾಗ ಬಂದುಬಿಟ್ಟು ಸೊಲ್ಯೂಷನ್ ಅಂತ ಹೇಳ್ಕೊಳ್ಳಿ. ಇದನ್ನು ಮಾಡಬೇಕಾದ್ರೆ ಫಸ್ಟ್ ನಾವು ಬೇಸಿಕ್ ಐಡೆಂಟಿಟೀಸ್ಗಳ ಬಗ್ಗೆ ನಮ್ಮ ಮಾಹಿತಿ ಇರಬೇಕು. ಫಸ್ಟ್ ಬಂದುಬಿಟ್ಟು ಏನು ಮಾಡಿರಿ, ಕಾಸ್ ಸ್ಕ್ವೇರ್ ಎ ಅಂದಾಗ ಏನು ಬರುತ್ತೆ, 1 ಮೈನಸ್ ಸೈನ್ ಸ್ಕ್ವೇರ್ ಎ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಮಾಡ್ಕೋಬೋದು. ಕಾಸ್ ಎ ಬಂದುಬಿಟ್ಟು ಏನಾಗುತ್ತೆ, ಕಾಸ್ ಸ್ಕ್ವೇರ್ ಇದ್ದಾಗ ಏನಾಗುತ್ತೆ, ರೂಟ್ ಇದು 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಇಲ್ಲಿ ನೋಡಿಲಿ, ಕಾಸ್ ಸ್ಕ್ವೇರ್ ಎ ಇಸ್ಕೊಲ್ಟು ಏನಾಗಿತ್ತು, 1 ಮೈನಸ್ ಸೈನ್ ಸ್ಕ್ವೇರ್ ಎ ಆಗಿತ್ತು. ಕಾಸ್ ಎ ಇಸ್ಕೊಲ್ಟು ಏನಾಯಿತು, ರೂಟ್. ಯಾಕೆ ರೂಟ್ ಬಂತಂದರೆ ಇಲ್ಲಿ ಸ್ಕ್ವೇರ್ ಇದೆ, ಅದಕ್ಕೋಸ್ಕರ ಇದು ಕಾಸೆ ಇದೆ. ಈ ಕಾಸೆ ಇದಕ್ಕೋಸ್ಕರ ಏನಾಯಿತು, ರೂಟ್ 1 ಮೈನಸ್ ಏನಾಗುತ್ತೆ ಸೈನ್ ಸ್ಕ್ವೇರ್ ಎ ಅಂತ ಆಗುತ್ತೆ. ಸೊ ಅವಾಗ ಟ್ಯಾನ್ ಎ ಇಸ್ಕೊಲ್ಟು ತೊಗೊಳ್ರಿ. ಟ್ಯಾನ್ ಎ ಏನು ಬಂದಿದೆ, ನೆಕ್ಸ್ಟ್ ಟ್ಯಾನ್ ಎ, ಈಗ ಕಾಸದಾಯಿತು, ಈಗ ಟ್ಯಾನ್ ಎ ತೊಗೊಳ್ಳಿ. ಟ್ಯಾನ್ ಎ ಅಂತಂದ್ರೆ ಏನಾಗುತ್ತೆ, sin A divided by cos A. ಟ್ಯಾನ್ ಎ ಅಂದ್ರೇನು, ಬೇಸಿಕ್ ಐಡೆಂಟಿಟೀಸ್. ಟ್ಯಾನ್ ಎ ಅಂದರೆ sin A ಡಿವೈಡೆಡ್ ಬೈ ಕಾಸ್ ಎ, ಕಾಟ್ ಎ ಅಂದ್ರೆ ಕಾಸ್ ಎ ಡಿವೈಡೆಡ್ ಬೈ sin A. ಈ ಥರ ನಾವು ಮೊದಲು ಗೊತ್ತು ಮಾಡ್ಕೋಬೇಕು. ಆನಂತರ ಸೆಕ್ ಎ ಅಂದ್ರೆ ಏನು ಬರುತ್ತೆ, ಸೆಕ್ ಎ ಇಸ್ಕಲ್ ಟು 1 ಬೈ ಕಾಸ್ ಎ. ಈ ಥರ ಬರುತ್ತೆ. ಈ ಥರ ನಾವು ಪ್ರಾಬ್ಲಮ್ಸ್ಗಳನ್ನು ನಾವು ಸಾಲ್ವ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಬ್ಲಮ್ಗಳು ಹೆಂಗೆ ಬರ್ತಾವೆ ನೋಡ್ರಿ. ಪ್ರೂವ್ ದ್ಯಾಟ್ ರೂಟ್ 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ. 1 ಮೈನಸ್ ಸೈನ್ ಎ ಏನು ಮಾಡಬೇಕು, ಸೆಕ್ ಎ ಡಿವೈಡೆಡ್ ಬೈ ಸೆಕ್ ಎ ಇಂಟು ಸೆಕ್ ಎ ಪ್ಲಸ್ ಟ್ಯಾನ್ ಎ ಅಂತೇಳಿ ನಾವು ಪ್ರೂವ್ ಮಾಡಬೇಕಾಗ್ಯದ. ಟ್ಯಾನ್ ಎ ಅಂತ ಪ್ರೂವ್ ಮಾಡಬೇಕಾದ. ಈ ಥರದ ಪ್ರಾಬ್ಲಮ್ಸ್ಗಳು ನಮಗೇನಾಗುತ್ತೆ ಕೊಟ್ಟಿರ್ತಾರೆ. ಈ ಥರದ ಪ್ರಾಬ್ಲಮ್ಸ್ಗಳು ಕೊಟ್ಟಾಗ ನಾವೇನು ಮಾಡಬೇಕು, ಸೊ ಮೊದಲು ನಾವು ಸೊಲ್ಯೂಷನ್ ಅಂತ ಬರ್ಕೊಳ್ರಿ. ಸೊಲ್ಯೂಷನ್ ಅಂತ ಬರ್ಕೊಂಡಾಗ ಇವಾಗ ಏನಾಗುತ್ತೆ, ರೂಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ, 1 ಪ್ಲಸ್ ಸೈನ್ ಎ 1 ಮೈನಸ್ ಸೈನ್ ಎ ಇಂಟು ರೂಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ, 1 ಪ್ಲಸ್ ಸೈನ್ ಎ. ಈ ಥರ ನಾವು ಮಾಡ್ಕೋಬೇಕು. ಇದನ್ನು ಈ ಥರ ಮಾಡ್ಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಏನಾಗುತ್ತೆ, ಇಸ್ಕಲ್ ಟು ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಏನಾಗುತ್ತೆ, ಬ್ರ್ಯಾಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ ಇದನ್ನೇನು ಮಾಡ್ಕೋಬೋದು, 1 ಪ್ಲಸ್ ಅಂಡರ್ ರೂಟ್ 1 ಪ್ಲಸ್ ಸೈನ್ ಎ ಬ್ರ್ಯಾಕೆಟ್ ಕಂಪ್ಲೀಟ್ 1 ಮೈನಸ್ ಸೈನ್ ಎ ಮಾಡ್ಕೋಬೋದು.
ಈ ಥರ ಮಾಡಿಕೊಂಡು ಇದು ನೆಕ್ಸ್ಟ್ ಕಂಟಿನ್ಯೂನ ಕೆಳಗಡೆ ಬರೋಣಂತೆ. 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ರೂಟ್ 1 ಮೈನಸ್ ಸೈನ್ ಎ. ಈ ಥರ ಸೈನ್ ಸ್ಕ್ವೇರ್ ಎ ಮಾಡ್ಬೋದು. ಸೊ ಅವಾಗ ಬಂದುಬಿಟ್ಟು ಏನಾಗುತ್ತೆ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಈ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತಂದರೆ ರೂಟ್ ಏನಾಗುತ್ತೆ ರೂಟ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಸೊ ಅವಾಗ ಏನಾಗುತ್ತೆ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ರೂಟ್ ಕಾಸ್ ಅಂಡರ್ ರೂಟ್ ಕಾಸ್ ಸ್ಕ್ವೇರ್ ಎ ಇಸ್ಕಲ್ ಟು 1 ಪ್ಲಸ್ ಏನು ಬರುತ್ತೆ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಏನು ಬರುತ್ತೆ ಕಾಸ್ ಎ ಅಂತ ಬರುತ್ತೆ. ಕಾಸ್ ಎ ಯಾಕೆ ಕಾಸ್ ಎ ಬರುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಅದಕ್ಕೇನಾಗುತ್ತೆ ಕಾಸ್ ಎ ಸ್ಕ್ವೇರ್ ರೂಟ್ ಸಲ ಏನು ಬರುತ್ತೆ ಇಲ್ಲಿ ಕಾಸ್ ಎ ಅಂತ ಬರುತ್ತೆ. ಅವಾಗ ಏನಾಗುತ್ತೆ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಇವಾಗ ನಮಗೇನಾಗುತ್ತೆ 1 ಬೈ ಕಾಸ್ ಎ ಅಂತಂದಾಗ 1 ಬೈ ಕಾಸ್ ಎ ಅಂತಂದಾಗ ನಮ್ಗೆ ಸೆಕ್ ಎ ಅಂತ ಬರುತ್ತೆ, ಸೆಕ್ ಎ ಅಂತ ಬರುತ್ತೆ. ಪ್ಲಸ್ ಸೈನ್ ಎ ಅಂತಂದಾಗ ಏನಾಗುತ್ತೆ ಟ್ಯಾನ್ ಎ ಅಂತ ಬರುತ್ತೆ. ದ್ಯಾಟ್ ಈಸ್ ಸಾಲ್ವ್ ದ ಪ್ರಾಬ್ಲಮ್. ದಿಸ್ ಟೈಪ್ ಆಫ್ ಪ್ರಾಬ್ಲಮ್ ಇಲ್ಲೇನು ಮಾಡಬೇಕು, ಇದು RHS ಅಂತ ಬರ್ಕೋಬೋದು. ನಾವು LHS ಅಂತ ತೊಗೊಂಡು ನಾವು RHS ಅನ್ನು ಪ್ರೂವ್ ಮಾಡಬೇಕಾಗೈತಿ. LHS ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡು, RHS ಅಂದರೆ ರೈಟ್ ಹ್ಯಾಂಡ್ ಸೈಡು. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸು ಎಲ್ಲಿ ಇಂಟ್ರೊಡಕ್ಷನ್ ಜಮೆಟ್ರಿಕಲ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಮೇಲೆ ನಾವು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಮಾಡಬೇಕಾಗ್ತೈತಿ. ಜಮೆಟ್ರಿಕಲ್ ರೇಷಿಯೋಸ್ ಏನಂತ ಬರ್ತದೆ ಫಸ್ಟ್ ನಮಗೆ ಬಂದಾಗ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬರ್ತಾವೆ. ಯಾವುದು ಜಮೆಟ್ರಿಕಲ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಮೇಲೆ ನಮ್ಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬರ್ತಾವೆ. ಅವು ಪ್ರಾಬ್ಲಮ್ಸ್ ಹೆಂಗೆ ಬರ್ತಾವೆ ಅಂತಂದರೆ ಫಸ್ಟು ಸೈನ್ ಕಾಸ್ ಆ್ಯಂಡ್ ಟ್ಯಾನ್ ಟೇಬಲ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟು ಕೊಸೆಕ್, ಆಮೇಲೆ ಸೆಕ್, ಆಮೇಲೆ ಕಾಟ್, ಈ ಥರ ಬರುತ್ತೆ. ಇಲ್ಲಿ ಕೆಲವೊಂದು ಆ್ಯಂಗಲ್ಸ್ಗಳನ್ನ ಬರ್ತಾವೆ. ಫಸ್ಟು 0, 30 ಡಿಗ್ರಿ, ಆಮೇಲೆ 45 ಡಿಗ್ರಿ, 45 ಡಿಗ್ರಿ ಆ್ಯಂಡ್ 60 ಡಿಗ್ರಿ ಆ್ಯಂಡ್ 90 ಡಿಗ್ರಿ. ಈ ಥರ ನಮ್ಗೆ ಡಿಗ್ರೀಸ್ಗಳು ಬರ್ತಾವೆ. ಫಸ್ಟು ಸೈನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೈನ್ ಬಗ್ಗೆ ಏನೈತೆ, ಸೈನ್ 0 ಇಸ್ಕೊಲ್ಟು ಏನಿರುತ್ತೆ ಸೈನ್ ಕಾಸ್, ಆಮೇಲೆ ಟ್ಯಾನ್, ಆಮೇಲೆ ಕೊಸೆಕ್, ಆಮೇಲೆ ಸೆಕ್, ಆಮೇಲೆ ಕಾಟ್. ಈಗ ಬಂದ್ಬಿಟ್ಟು ಸೈನ್ 0 ಎಷ್ಟು ಬರುತ್ತೆ, ಸೈನ್ 0 ಇಸ್ಕೊಲ್ಟು 0 ಅಂತ ಇಟ್ಕೊಳ್ರಿ. ಸೈನ್ 30 ಅಂದರೆ ಏನಾಗುತ್ತೆ 1/2 ಅಂತ ಬರುತ್ತೆ. ಸೈನ್ 45 ಅಂತಂದರೆ ಎಷ್ಟು ಬರುತ್ತೆ 1/√2 ಅಂತ ಬರುತ್ತೆ. ಆಮೇಲೆ ಸೈನು 60 ಅಂದರೆ ಏನು ಬರುತ್ತೆ √3/2 ಅಂತ ಬರುತ್ತೆ. ಆಮೇಲೆ ಸೈನ್ 90 ಅಂದರೆ ಎಷ್ಟು ಬರುತ್ತೆ 1 ಅಂತ ಬರುತ್ತೆ. ಸೊ ಅದೇ ಥರ ಕಾಸ್ 0 ಇಸ್ಕೊಲ್ಟು 1 ಅಂತ ಬರುತ್ತೆ. ಇದು ರೆಸಿಪ್ರೋಕಲ್ ಏನು ಕಾಸ್ 30 ಅಂದರೆ ಏನು ಬರುತ್ತೆ √3/2 ಅಂತ ಬರುತ್ತೆ. ಸೊ √3 ಬಂದಾಗ ಕಾಸ್ 45 ಎಷ್ಟು ಬರುತ್ತೆ, ಕಾಸ್ 45 ಇಸ್ಕೊಲ್ಟು 1/√2 ಅಂತ ಬರುತ್ತೆ.
ಕಾಸ್ 45 ಅಂದರೆ ಏನು ಬರುತ್ತೆ 1/√2 ಅಂತ ಬರುತ್ತೆ. ಕಾಸ್ 60 ಅಂದರೆ ಎಷ್ಟು ಬರುತ್ತೆ 1/2 ಅಂತ ಬರುತ್ತೆ. ಆಮೇಲೆ ಕಾಸು 90 ಅಂದರೆ ಎಷ್ಟು ಬರುತ್ತೆ 0 ಅಂತ ಬರುತ್ತೆ. ಈ ಥರ ಟೇಬಲ್ಸ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಟ್ಯಾನ್ 0 ಅಂದರೆ ಎಷ್ಟು ಬರುತ್ತೆ ಟ್ಯಾನ್ 0 = 0. ಟ್ಯಾನ್ 30 = ಎಷ್ಟು ಬರುತ್ತೆ ಸೊ 1/√3 1/√3. ಸೊ ಟ್ಯಾನ್ 45 ಅಂದರೆ 1 ಅಂತ ಬರುತ್ತೆ. ಟ್ಯಾನ್ 60 ಅಂತಂದರೆ 2 ಅಂತ, ಟ್ಯಾನ್ 60 ಅಂತಂದರೆ √3 ಅಂತ ಬರುತ್ತೆ. ಟ್ಯಾನ್ 60 ಅಂದರೆ √3. ಟ್ಯಾನ್ 90 ಅಂತಂದರೆ ಎಷ್ಟು ಬರುತ್ತೆ ಇನ್ಫಿನಿಟಿ ಅಂತ ಬರುತ್ತೆ, ಇನ್ಫಿನಿಟಿ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಕೊಸೆಕ್ ಅಂದರೆ ಎಷ್ಟು ಬರುತ್ತೆ ಕೊಸೆಕ್ಕು 0 = ಇನ್ಫಿನಿಟಿ. ಕೊಸೆಕ್ 30 ಡಿಗ್ರಿ ಅಂತಂತಂದರೆ 2 ಅಂತ ಬರುತ್ತೆ. ಸೊ ಕೊಸೆಕ್ 45 ಡಿಗ್ರಿ ಅಂತಂದರೆ ಎಷ್ಟು ಬರುತ್ತೆ √2 ಅಂತ ಬರುತ್ತೆ, √2 ಅಂತ ಬರುತ್ತೆ. ಕೊಸೆಕ್ 60 ಡಿಗ್ರಿ ಅಂದರೆ ಎಷ್ಟು ಬರುತ್ತೆ 2/√3 ಅಂತ ಬರುತ್ತೆ, 2/√3 ಅಂತ ಬರುತ್ತೆ. ಸೊ ಕೊಸೆಕ್ 90 ಡಿಗ್ರಿ ಅಂತಂದರೆ ಸೊ 1 ಅಂತ ಬರುತ್ತೆ. ಸೊ ಅದೇ ಥರ ಸೆಕ್ 0 = 1 ಹಾಕ್ಕೊಡಿ. ಸೆಕ್ 0 ಸೆಕ್ 30 ಅಂತಂದಾಗೆ ಸೊ 2/√3 ಅಂತ ಬರುತ್ತೆ. ಆಮೇಲೆ ಸೆಕ್ 45 ಅಂತಂದರೆ 2 ಅಂತ ಬರುತ್ತೆ. ಸೊ ಸೆಕ್ 60 ಡಿಗ್ರಿ ಅಂತಂದರೆ ಸೆಕ್ √2 ಅಂತ ಬರುತ್ತೆ. ಸೆಕ್ 45 ಡಿಗ್ರಿ ಅಂದರೆ 2 ಅಂತ ಬರುತ್ತೆ. ಸೊ ಸೆಕ್ 90 ಡಿಗ್ರಿ ಅಂತಂದರೆ ಇನ್ಫಿನಿಟಿ ಅಂತ ಬರುತ್ತೆ. ಸೊ ಕಾಟ್ 0 = ಇನ್ಫಿನಿಟಿ. ಕಾಟ್ 30 ಡಿಗ್ರಿ ಅಂತಂದರೆ √3. ಸೊ ಕಾಟ್ 45 ಅಂತಂದರೆ ಸೊ 1. ಕಾಟ್ 60 ಡಿಗ್ರಿ ಅಂತಂದರೆ 1/√3. ಕಾಟ್ 90 ಡಿಗ್ರಿ, ಕಾಟ್ 90 ಅಂತಂದರೆ ಮತ್ತೇನು ಬರುತ್ತೆ ಇನ್ಫಿನಿಟಿ ಅಂತ ಬರುತ್ತೆ. ಸೊ ಇವು ಬಂದಾಗ ಮಾತ್ರ ಏನು ಬರುತ್ತೆ ಜಾಮೆಟ್ರಿಕಲ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ಗಳು ನಾವೇನು ಮಾಡಬೇಕಾಗುತ್ತೆ ಸಾಲ್ವ್ ಮಾಡಬೇಕಾಗುತ್ತೆ. ಅದು ಯಾವ ಥರ ಈ ಸ್ಟ್ಯಾಂಡರ್ಡ್ ರೇಷಿಯೋಸ್ ಆಫ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನು ಕೊಡ್ತಾನೆ ನೋಡ್ಕೊಂಡು ಹೋಗೋಣ. ಸಿ ಹಿಯರ್ ಫೈಂಡ್ ದ ವ್ಯಾಲ್ಯೂ ಆಫ್ sin 18 divided by sin ಇದು cos 72 ಡಿಗ್ರಿ 2 ಡಿಗ್ರಿ. ಸೊ ಈ ಥರ ಫೈಂಡ್ ದ ವ್ಯಾಲ್ಯೂ ಆಫ್ sin 18 ಡಿಗ್ರಿ ಡಿವೈಡೆಡ್ ಬೈ cos 72 ಡಿಗ್ರಿ ಅಂತ ಕೊಡ್ತಾನೆ. ಅವಾಗ ಬಂದುಬಿಟ್ಟು ನಮಗೇನಾಗುತ್ತೆ ಇಲ್ಲಿ ನೋಡ್ರಿ ಮೊದಲ ಅದಕ್ಕಿಂತ ಇನ್ನೊಂದು ಕೆಲವೊಂದಿಷ್ಟು ಇದು ಬರ್ತಾವೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಬರ್ತಾವೆ. ಆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ಗಳು ನಮ್ಗೆ ಗೊತ್ತಿರಬೇಕು. ಸೈನ್ ಇನ್ ದ ಬ್ರಾಕೆಟ್ 90 ಮೈನಸ್ ತೀಟಾ = ಕಾಸ್ ತೀಟಾ ಅಂತ ಬರುತ್ತೆ. ಇವು ನೆನಪಿರಬೇಕು, ಕಾಸ್ ತೀಟಾ ಅಂತ ಬರುತ್ತೆ. ಸೊ ಕಾಸ್ 90 ಮೈನಸ್ ತೀಟಾ = ಏನಂತ ಬರುತ್ತೆ ಸೈನ್ ತೀಟಾ ಅಂತ ಬರುತ್ತೆ. ಸೊ ಟ್ಯಾನ್ 90 ಮೈನಸ್ ತೀಟಾ = ಏನಂತ ಬರುತ್ತೆ ಕಾಟ್ ತೀಟಾ ಅಂತ ಬರುತ್ತೆ, ಕಾಟ್ ತೀಟಾ ಅಂತ ಬರುತ್ತೆ. ಸೊ ಅದೇ ಥರ ಕಾಟ್ 90 ಮೈನಸ್ ತೀಟಾ = ಏನಂತ ಬರುತ್ತೆ ಕೊಸೆಕ್ ತೀಟಾ ಅಂತ ಬರುತ್ತೆ. ಸೊ ಸೆಕ್ 90 ಮೈನಸ್ ತೀಟಾ = ಕೊಸೆಕ್ ತೀಟಾ ಅಂತ ಬರುತ್ತೆ. ಸೊ ಇಲ್ಲಿ ಕಾಟೊಂದಲ್ಲಿ
ಟ್ಯಾನ್ ತೀಟಾ ಅಂತ ಮಾಡಿಕೊಡ್ರಿ, ಟ್ಯಾನ್ ತೀಟಾ ಅಂತ ಮಾಡಿಕೊಡ್ರಿ. ಈ ಥರ ಮಾಡ್ಕೊಂಡು ನಮಗೇನಾಗುತ್ತೆ ಕೊಸೆಕ್ ತೀಟಾ ಅಂತ ಬಂದಲ್ಲಿ ಏನಾಗುತ್ತೆ ಕೊಸೆಕ್ 90 ಮೈನಸ್ ತೀಟಾ ಅಂತ ಬರ್ಕೊಳ್ರಿ. ಸೊ ಕೊಸೆಕ್ 90 ಮೈನಸ್ ತೀಟಾ ಅಂತ ಬಂದಾಗ ನಮ್ಗೆ ಇಲ್ಲಿ ಏನು ಬರುತ್ತೆ ಸೆಕ್ ತೀಟಾ ಅಂತ ಬರುತ್ತೆ. ಇವು ಬಂದಾಗ ಈ ಥರದ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ನಾವೇನು ಮಾಡ್ಬೋದು ಸಾಲ್ವ್ ಮಾಡ್ಬೋದು. ಸೈನ್ 18 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 72 ಡಿಗ್ರಿಯನ್ನು ಕೊಟ್ಟಿದ್ದಾನೆ. ಇವಾಗ ನಾವೇನು ಮಾಡ್ಕೋಬೋದು ಸಾಲ್ಯೂಷನ್ ಅಂತ ಬರ್ಕೊಳ್ರಿ. ಸಾಲ್ಯೂಷನ್ ಅಂತ ಬರ್ಕೊಂಡು ಈ ಸೈನ್ 18 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 72 ಡಿಗ್ರಿ ಅಂತ ಬರ್ಕೋರಿ. ಸೊ ಇವಾಗ ಏನಾಗುತ್ತೆ ಸೈನ್ 18 ಡಿವೈಡೆಡ್ ಬೈ ಕಾಸ್ 90 ಡಿಗ್ರಿ ಮೈನಸ್ 72 ಡಿಗ್ರಿ 72 ಡಿಗ್ರಿ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ 90 ಮೈನಸ್ 72 ಮಾಡಿರಿ ಏನು ಬರುತ್ತೆ ಸೈನ್ 18 ಡಿವೈಡೆಡ್ ಬೈ 18 ಡಿಗ್ರಿ ಡಿವೈಡೆಡ್ ಬೈ ಸೈನ್ 18 ಡಿಗ್ರಿ ಡಿವೈಡೆಡ್ ಬೈ ಏನಂತ ಬರುತ್ತೆ ಸೊ ಸೈನ್ 18 ಅಂತ ಬರುತ್ತೆ, ಸೈನ್ 18 ಅಂತ ಬರುತ್ತೆ. ಇದು ಕಟ್ಟು ಸೈನ್ 18 ಡಿವೈಡೆಡ್ ಬೈ ಏನಾಗುತ್ತೆ ಸೈನ್ 18 ಡಿಗ್ರಿ ಡಿವೈಡೆಡ್ ಬೈ ಸೈನ್ 18 ಬಂದಾಗ ಏನು ಬರುತ್ತೆ ಇದು ಕಟ್ಟು ಆನ್ಸರ್ 1 ಅಂತ ಬರುತ್ತೆ. ದಟ್ ಈಸ್ ಫಿನಿಶ್ಡ್. ದ್ಯಾಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಫೈಂಡ್ ದ ಈ ಥರನೂ ಪ್ರಾಬ್ಲಮ್ಸ್ ಕೊಡ್ಬೋದು. ಫೈಂಡ್ ದ ವ್ಯಾಲ್ಯೂ ಆಫ್ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ 31 ಡಿಗ್ರಿ ಕಾಸ್ 31 ಡಿಗ್ರಿ ಮತ್ತು ಮೈನಸ್ ಸೆಕ್ 59 ಡಿಗ್ರಿ. ಈ ಥರದ ಪ್ರಾಬ್ಲಮ್ಸ್ಗಳು ಕೊಟ್ಟಾಗ ಕೂಡ ನಾವು ಯಾವಕ್ಕೂ ಆಗಲೇ ಮಾಡಿದ್ವಲ್ಲ ಅದೇ ಥರನೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಯಾವ ಥರ ನೋಡೋಣ. ಸೊಲ್ಯೂಷನ್ ಕಾಸ್ 31 ಡಿಗ್ರಿ ಅಂತ ಬರ್ಕೊಳ್ಳಿ ಮೈನಸ್ ಸೆಕೆಂಡ್ 59 ಡಿಗ್ರಿ ಅಂತ ಬರ್ಕೊಳ್ರಿ. ಸೊ ಈ ಥರ ಬಂದಾಗ ನಾವೇನು ಮಾಡಬೇಕು ನೋಡಿ ಕಾಸ್ 31 ಡಿಗ್ರಿ ಮೈನಸ್ ಸೆಕೆಂಡ್ 90 ಮೈನಸ್ 51 ಡಿಗ್ರಿ ಅಂತ ಮಾಡ್ಬೋದು. ಸೊ ಈ ಥರ ಕಾಸ್ 31 ಇದೆ, ಈಗ ಸೆಕೆಂಡ್ 90 ಮೈನಸ್ 59 ಇವಾಗ ಏನಾಗುತ್ತೆ ಇಕ್ವಲ್ ಟು ಕಾಸ್ 31 ಡಿಗ್ರಿ ಮೈನಸ್ ಇದು ಸೆಕೆಂಡ್ 90 ಇದೆ ಅಂತ ಕಾಸ್ ಕೊಸೆಕ್ 31 ಆಗುತ್ತೆ. ಇದೇನಾಗುತ್ತೆ ಕೊಸೆಕ್ 31 ಡಿಗ್ರಿ ಆಗುತ್ತೆ. ಸೊ ಕಾಸ್ 31 ಇಸ್ ಮೈನಸ್ ಕೊಸೆಕ್ 31 ಡಿಗ್ರಿ ಇಸ್ ಟು ಏನಾಗುತ್ತೆ ಸೊ ನಮಗೆ ಬಂದುಬಿಟ್ಟು ಏನು ಬರುತ್ತೆ 1 ಬರುತ್ತೆ. ಸಾಲ್ವ್ ಏನಾಗುತ್ತೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು 0 ಬರುತ್ತೆ, ಸಾರಿ ಏನು ಬರುತ್ತೆ 0 ಬರುತ್ತೆ. 2 tan ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 60 ಡಿಗ್ರಿ ಈ ಥರ ಕೊಡ್ತಾನೆ. 2 tan ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 62 ಡಿಗ್ರಿ. ಇವಾಗ ಸೊಲ್ಯೂಷನ್ ಅಂತ ಬರ್ಕೊಳ್ರಿ. 2 tan 45 ಅಂದರೆ 1 ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 32 ಅಂತಂದರೆ ರೂಟ್ 3/2 ಬ್ರ್ಯಾಕೆಟ್ ಸ್ಕ್ವೇರ್ ಮೈನಸ್ ಇಲ್ಲಿ ಸೈನ್ ಸ್ಕ್ವೇರ್ 60 ಡಿಗ್ರಿ ಅಂತಂದರೆ ಸೊ ರೂಟ್ 3
ಇದು ಕೂಡ ಏನು ಬರುತ್ತೆ √3 ಡಿವೈಡೆಡ್ ಬೈ 2 ಏನು ಬರುತ್ತೆ ಇದು ಸ್ಕ್ವೇರ್ ಬರುತ್ತೆ. ಇದೇನಾಗುತ್ತೆ ಈ ಸ್ಕ್ವೇರ್ಗೆ ಹೋಗುತ್ತೆ, ಅವಾಗ ಏನು ಬರುತ್ತೆ 2 - 1 ಅಂತ ಬರುತ್ತೆ ಈಕ್ವಲ್ ಟು ನಮಗೆ 1 ಸಿಗುತ್ತೆ. ಈ ಥರದ ಪ್ರಾಬ್ಲಮ್ಸ್ಗಳನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಬಂದು ಟ್ರಿಗ್ನೋಮೆಟ್ರಿ ಒಳಗೆ ಏನು ಬರುತ್ತೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಅಂತ ಬರುತ್ತೆ. ದ ಆಂಗಲ್ ಆಫ್ ದಿ evaluation the angle of the evaluation of the angle of the evaluation of the top of the tower from a point on the ground which is 30 meter away from the tower, away from the foot of the tower 30. Find the height of the tower. ಈ ಥರದ ಕೆಲವೊಂದು ಪ್ರಾಬ್ಲಮ್ಸ್ಗಳು ಕೊಡ್ತಾರೆ ಏನೋ. ಸೊ ಈ ಥರದ ಒಂದು ಟವರ್ ಇರುತ್ತೆ. ಸೊ ಈ ಥರ ಇರುತ್ತೆ. ಇದನ್ನು ನಾವು ಇಲ್ಲಿ ಎಷ್ಟು 30 ಡಿಗ್ರಿ ಆ್ಯಂಗಲಲ್ಲಿ ಟವರ್ ಇದೆ. ಸೊ ಹೈಟ್ ಇದ್ರದ್ದು ಟವರ್ದು ಹೈಟು ಎಚ್ ಅಂತ ತಗೊಳ್ರಿ. ಸೊ ಇದಕ್ಕೆ ABC ಅಂತ ಕೊಡಿ. ಸೊ ಇವಾಗ ನಮಗೆ ಎಷ್ಟಿದೆ ಬೇಸ್ ಎಷ್ಟಿದೆ 30 ಮೀಟರ್ ಇದೆ. 30 ಮೀಟರ್. ಇವಾಗ ನಾವೇನು ಕಂಡುಹಿಡಬೇಕಾಗಿದೆ ಹೈಟ್ ಆಫ್ ದ ಟವರ್ ಕಂಡುಹಿಡಬೇಕಾಗಿದೆ. ಟ್ರಯಾಂಗಲ್ ABC ಟ್ರಯಾಂಗಲ್ ABC ಅಂತಕ್ಕಂಥದ್ದು. ನಾವೇನು ಕಂಡುಹಿಡಬೇಕಾಗಿದೆ ಏನು AB ಕಂಡುಹಿಡಬೇಕಾಗಿದೆ. AB ಕಂಡುಹಿಡಬೇಕಾಗಿದೆ ಅಂದರೆ ಸೊ 30 ಡಿಗ್ರಿ ಕೊಟ್ಟಿದ್ದಾನೆ, ಬೇಸ್ ಕೊಟ್ಟಿದ್ದಾನೆ. ಸೊ ಹೈಪೋಟೆನ್ಸು ಅಪೋಸಿಟ್ ಅಂದರೆ ನಮಗೇನು ಬರುತ್ತೆ ಟ್ಯಾನ್ C is equal to AB divided by BC. Tan C is equal to AB divided by BC. ಅವಾಗ ನಮ್ಮ ಬಂದುಬಿಟ್ಟು ಟ್ಯಾನ್ ಎಷ್ಟಿದೆ 30 ಡಿಗ್ರಿ ಇದೆ. ಟ್ಯಾನ್ 30 ಡಿಗ್ರಿ ಇದೆ. ಈ 30 ಡಿಗ್ರಿ ಟ್ಯಾನ್ ಆಯಿತು. ಸೊ ನಮಗಿಲ್ಲಿ AB ಅಂದರೆ ಏನಾಯಿತು ಎಚ್ ಬಂದುಬಿಟ್ಟು AB ಬಂದುಬಿಟ್ಟು ಎಚ್. ಇಲ್ಲಿ BC ಏನಿದೆ 30 ಡಿಗ್ರಿ ಇದೆ, 30 ಮೀಟ್ರ್ ಇದೆ. ಸೊ ಇವಾಗ H is equal to 30 into tan 30. ಸೊ ಇವಾಗ ಬಂದುಬಿಟ್ಟು ಟ್ಯಾನ್ 30 ಏನಂತ ಬರುತ್ತೆ ಸೊ 1/√3. ಸೊ ಇಲ್ಲಿ ನೋಡಲಿ 30 ಟ್ಯಾನ್ 30 ಅಂದ್ರೇನು 1/√3. ಸೊ ಅದಕ್ಕೆ ಇದೇನಾಗುತ್ತೆ 30 × 1 30 ಡಿವೈಡೆಡ್ ಬೈ √3 ಅಂತ ಬರುತ್ತೆ. ಸೊ ಆವಾಗ ನಾವು ಬಂದುಬಿಟ್ಟು
ಎಚ್ ಇಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ √3 ಅಂತ ಬರುತ್ತೆ. ಸೊ ದಿಸ್ ಪ್ರಾಬ್ಲಮ್ ಈಸ್ ಕಂಪ್ಲೀಟೆಡ್ ಟವರ್. ಸೊ ಈ ಥರದ ಕೆಲವೊಂದು ಪ್ರಾಬ್ಲಮ್ಸ್. ದ ಶ್ಯಾಡೋ ಆಫ್ ದ ಟವರ್ ಸ್ಟ್ಯಾಂಡಿಂಗ್ ಆನ್ ದ ಲೆವೆಲ್ ಗ್ರೌಂಡ್ ಇಸ್ ದ ಫೌಂಡ್ ಟು ಬಿ 40 meter longer and the sun's attitude then when it is 60 degree find the height of the tower. ಈ ಥರ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೊಡ್ಬೋದು. ಫಸ್ಟು 30 ಮೀಟ್ರ್ 60 ಡಿಗ್ರಿ ಮತ್ತು 30 ಡಿಗ್ರಿನ ನಾವು ಇದು ಮಾಡ್ಕೊಳ್ಳೋಣ. ಸಿಕ್ಸ್ಟಿ ಡಿಗ್ರಿ, ಇದು 30 ಡಿಗ್ರಿ. ಸೊ ಎ ಬಿ ಸಿ ಈ ಥರ ನಮಗೇನಾಗುತ್ತೆ ಟವರ್ನ ಇದು ಮಾಡ್ಬೋದು. ಸೊಲ್ಯೂಷನ್ ಲೆಟ್ AB be the tower. AB be the tower standing on the surface. So let AB be the tower. BC is equal to x ಕೊಡಿ. ಸೊ ದೆನ್ DB is equal to 40 ಪ್ಲಸ್ ಎಕ್ಸ್ ಅಂತ ತಗೊಳ್ಳಿ. 40 ಪ್ಲಸ್ ಎಕ್ಸ್ ಅಂತ ತಗೊಳ್ಳಿ. ಸೊ ಇನ್ ಎ ಟ್ರಯಾಂಗಲ್ ಎ ಬಿ ಸಿ, ಈ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ನಾವೇನು ಮಾಡ್ಬೇಕಂತ ಟ್ಯಾನ್ 60 ಡಿಗ್ರಿ, ಇದು ಟ್ಯಾನ್ 60 ಡಿಗ್ರಿ ಇದು ಎ ಬಿ ಡಿವೈಡೆಡ್ ಬೈ ಬಿ ಸಿ ಈ ಪಾಯಿಂಟ್ಸ್ಗೆ ಡಿ ಅಂತ ಕೊಡ್ರಿ. ಇದು ಎ ಬಿ ಡಿವೈಡೆಡ್ ಬೈ ಬಿ ಸಿ ಟ್ಯಾನ್ 60 ಅಂದರೆ ಹೈಪರ್ಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್ಸು. ಸೊ ಟ್ಯಾನ್ 60 ಅಂತಂದಾಗ ಏನಾಗುತ್ತೆ √3 ಅಂತ ನಾವು ಮಾಡ್ಕೋಬೋದು. ಸೊ ಅವಾಗ ಏನಾಗುತ್ತೆ ಎ ಬಿ ಈಸ್ ಈಕ್ವಲ್ ಟು ಎಕ್ಸ್ √3 ಅಂತ ನಾವು ಬರ್ಕೋಬೋದು. ಎ ಬಿ ಈಸ್ ಈಕ್ವಲ್ ಟು ಎಕ್ಸ್ √3x ಅಂತ ಬರ್ಕೋಬೋದು. ಇನ್ ಟ್ರಯಾಂಗಲ್ ಅನದರ್ ಟ್ರಯಾಂಗಲ್ ಎ ಬಿ ಡಿಯಲ್ಲಿ, ಸೊ ಎ ಬಿ ಡಿಯಲ್ಲಿ ಈ ಟ್ರಯಾಂಗಲ್ ಆಗಲೇ ಇದು ಪೂರಾನ್ ತೊಗೊಂಡಿದ್ರಿ, ಇವಾಗ ಇದು ಎ ಬಿ ಡಿಯಲ್ಲಿ ನಾವು ತೊಗೊಳ್ಳೋಣ. ಸದ್ದ 30 ಡಿಗ್ರಿ is equal to AB divided by DB. AB divided by DB. AB divided by BD ಆರ್ ತೊಗೊಳ್ಳಿ ಅಥವಾ DB ಆರ ತೊಗೊಳ್ಳಿ. ಸೊ ಇವಾಗ ಏನಾಗುತ್ತೆ ಅಂತಂದರೆ ಟ್ಯಾನ್ 30 ಡಿಗ್ರಿ ಅಂತಂದರೆ 1/√3. ಸೊ ಇವಾಗ AB divided by 1/√3 ಅಂತ ಬರುತ್ತೆ. ಸೊ ಇವಾಗ ಬಂದುಬಿಟ್ಟು ನಾವೇನು ಮಾಡೋದು ಎ ಬಿ ಡಿವೈಡೆಡ್ ಬೈ 40 ಪ್ಲಸ್ ಎಕ್ಸ್ ಆರ್ 1/√3 ಮಾಡ್ಕೊಳ್ಳಿ. ಆರ್ 1/√3 ಆರ್ ಎ ಬಿ ಡಿವೈಡೆಡ್ 40 ಪ್ಲಸ್
ಎಕ್ಸ್ ಅಂತ ಮಾಡ್ಕೊಳ್ಳಿ. ಸೊ ಇವಾಗ ಬಂದುಬಿಟ್ಟು ನಮಗೇನಾಗುತ್ತೆ x√3 ಡಿವೈಡೆಡ್ ಬೈ 40 ಪ್ಲಸ್ ಎಕ್ಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದೆ, ಎರಡು ಏನು ಮಾಡಿರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಸೊ 40 ಪ್ಲಸ್ ಎಕ್ಸ್ ಈಕ್ವಲ್ ಟು x√3. ಸೊ ಈ ಥರ ಪ್ರಾಬ್ಲಮ್ಸ್ಗಳನ್ನ ನಾವು ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಇವಾಗ ನಾವು ಬಂದುಬಿಟ್ಟು 40 ಪ್ಲಸ್ ಎಕ್ಸ್ ಈಕ್ವಲ್ ಟು 3x 40 ಪ್ಲಸ್ ಎಕ್ಸ್ ಈಕ್ವಲ್ ಟು 2x ಅಂತ ಮಾಡ್ಬೋದು. ಎಕ್ಸ್ ಈಕ್ವಲ್ ಟು ಏನಾಗುತ್ತೆ, ಈ 2x ಈಕ್ವಲ್ ಟು ಈ ಕಡೆ ಬಂದಾಗ ಏನಾಗುತ್ತೆ, ಎಕ್ಸ್ ಈಕ್ವಲ್ ಟು 20 ಡಿಗ್ರಿ ನಮಗೆ ಮೀಟರ್ ನಮಗೆ ಸಿಗುತ್ತೆ. ದ್ಯಾಟ್ಸ್ ಕಂಪ್ಲೀಟೆಡ್. ಇವಾಗ ಏನಾಯಿತು, ಟ್ರಿಗ್ನೋಮೆಟ್ರಿ ನಿಮ್ಗೆ ಕಂಪ್ಲೀಟ್. ಈ ಥರದ 4-5 ಪ್ರಾಬ್ಲಮ್ಸ್ಗಳನ್ನ ನಿಮಗೆ ಕೇಳ್ತಾರೆ. ಸೊ 1 ಅಥವಾ 2 ಪ್ರಾಬ್ಲಮ್ಸ್ ಅಂತೂ ಫಿಕ್ಸ್ ಬರ್ತಾವೆ. ಇವಾಗ ಬಂದುಬಿಟ್ಟು ಪ್ರೊಬ್ಯಾಬಿಲಿಟಿ 2 ಮಾರ್ಕ್ಸಿಗೆ 1 ಕ್ವಶನ್ಸ್ ಕೇಳ್ತಾನೆ ಮತ್ತು 1 ಮಾರ್ಕ್ಸಿಗೆ 1 ಕ್ವಶನ್ಸ್ ಕೇಳ್ತಾನೆ. ಫಸ್ಟ್ ಏನು ಬಂದುಬಿಟ್ಟು ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಸರ್ಟನ್ ಇವೆಂಟ್ಸ್ ಅಂತ ಕೇಳಿದಾಗ ಅಲ್ಲೇನು ಬರುತ್ತೆ, 1 ಅಂತ ಬರುತ್ತೆ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಎನ್ ಇಂಪಾಸಿಬಲ್ ಇವೆಂಟ್ ಅಂತ ಸೊಲ್ಯೂಷನ್ ಅಂದರೆ ಅಲ್ಲೇನು ಬರುತ್ತೆ, 0 ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ತನಕ ಆನ್ ದ ಪರ್ಟಿಕ್ಯುಲರ್ ಡೇ probability getting rain is 0.64 on the same day. What is the probability? What is the probability? What is the probability? So solution ಅಂತ ಹೇಳ್ಕೊಳ್ರಿ. P of A is equal to 1 minus P of A. ಸೊ 1 minus P of A ಅಂದ್ರೇನು, ಈ ಕಡೆ ಬರ್ಕೊಳ್ರಿ. P of A ಅಂತಂದಾಗ ಏನು ಬರುತ್ತೆ, ಅಲ್ಲೇನು ಕೊಟ್ಟಿದ್ದಾನೆ, 0.64 ಅಂತ ಕೊಟ್ಟಿದ್ದಾನೆ. ಈ 0.64ನ 1 minus P of A ದಾಗ 0.64ನ ಬರ್ಕೊಳ್ರಿ. ಸೊ ಇವಾಗ ಈ 0.64 ಒಳಗೆ 1 ಮೈನಸ್ ಕಳೆದಾಗ ನಮಗೇನು ಬರುತ್ತೆ, P of A is equal to ಸೊ 0.36 ಅಂತ ಬರುತ್ತೆ. ಈ ಥರ ನಾವು ಪ್ರಾಬ್ಲಮ್ಗಳನ್ನ ಕೇಳಬಹುದು. ಇನ್ನು 2 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾನೆ. 2 ಮಾರ್ಕ್ಸಿಗೆ ಎ ಪೇರ್ ಆಫ್ ಕಾಯಿನ್ is tossed twice. Find the probability of probability of getting at least one head. ಈ ಥರ ಪ್ರಾಬ್ಲಮ್ಸ್ಗಳಿಗೆ ಕೇಳ್ಬೋದು. ನೋಡಿ ನಮಗೆ ಫಸ್ಟ್ ಬಂದುಬಿಟ್ಟು ಈ ಥರ ಕೇಳಿದಾಗ ಸೊ ನಮಗೆ ಫಸ್ಟು ಹೆಡ್ ಇರ್ಬೋದು,
ಹೆಡ್ ಆ್ಯಂಡ್ ಹೆಡ್ಡು ಇರ್ಬೋದು, ಹೆಡ್ ಆ್ಯಂಡ್ ಟೇಲ್ ಇರ್ಬೋದು, ಟೇಲ್ ಆ್ಯಂಡ್ ಹೆಡ್ ಇರ್ಬೋದು, ಟೇಲ್ ಆ್ಯಂಡ್ ಹೆಡ್ ಇರ್ಬೋದು. ಸೊ ಟೇಲ್ ಆ್ಯಂಡ್ ಟೇಲು ಇರ್ಬೋದು. ಸೊ ಈ ಥರ 1 2 3 4 ಅಂತ ಬರ್ತೈತಿ. ಇವಾಗ ಬಂದಾಗ ನಂಬರ್ ಆಫ್ ಇದೇನಿರುತ್ತೆ, ನಂಬರ್ ಆಫ್ ಎಸ್ ಇಸ್ಕಲ್ ಟು 4 ಅಂತ ಬರ್ಕೋಬೋದು. ಸೊ ಅವಾಗ ಈ ಟೇಲ್ ಆ್ಯಂಡ್ ಟೇಲ್ ಇದು ಮಾಡಿಕೊಂಡು ಅವಾಗ ಏನು ಬರುತ್ತೆ, ಎನ್ ಆಫ್ ಎ ಇಸ್ಕಲ್ ಟು ಎಷ್ಟು ಅಂತ ಬರುತ್ತೆ. ಸೊ ಇಷ್ಟು ಬರ್ಕೊಳ್ರಿ, ಎಚ್ ಆ್ಯಂಡ್ ಟಿ ಆ್ಯಂಡ್ ಎಚ್ ಈ ಥರ ಬಂದಾಗ ಎ ಇಸ್ಕಲ್ ಟು 3 ಅಂತ ಬರುತ್ತೆ. ಸೊ ಪಿ ಆಫ್ ಎ ಡಿವೈಡೆಡ್ ಬೈ ಪಿ ಆಫ್ ಎನ್ ಆಫ್ ಎಸ್ ಅಂದರೆ 4 ಡಿವೈಡೆಡ್ ಬೈ 3 ಅಂತ ಬರುತ್ತೆ. 4 ಡಿವೈಡೆಡ್ ಬೈ 3 ಅಂತ ಬರುತ್ತೆ. ಇಟ್ಸ್ ಪ್ರಾಬಬಿಲಿಟಿ ಮೇಲೆ 1 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸ್ಟ್ಯಾಟ್ ಒಳಗೆ, ಸ್ಟ್ಯಾಟ್ನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ಗೆ ಕೇಳ್ತಾನೆ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ಗೆ ಕೇಳ್ತಾನೆ. ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಇದ್ರ ಬಗ್ಗೆ ಸ್ವಲ್ಪ ಮತ್ತು ಸರಾಸರಿ 45 ಮೈನಸ್ 55 65 to 75 75 to 80 75 to 80 85 to 95 95 to 105 ಈ ಥರ ಕೊಟ್ಬಿಟ್ಟು ಫ್ರೀಕ್ವೆನ್ಸಿ ಇಲ್ಲೇನಿರುತ್ತೆ, ಸಿ ಎಫ್ ಅಂತಿರುತ್ತೆ. ಇದೇನು ಸಿ ಎಫ್, ಇದು ಎಫ್ ಅಂತ ಇರುತ್ತೆ. ಸೊ ಎಫ್ ಏನು ಕೊಟ್ಟಿದೆ ನೋಡೋಣ, 7 12 17 25 7 12 25 10 8. ಸೊ ಈ ಥರ ನಮಗೆ ಫ್ರೀಕ್ವೆನ್ಸಿಗಳನ್ನ ಕೊಟ್ಟಿರ್ತಾನೆ. ಇವಾಗ ಬಂದುಬಿಟ್ಟು ನಾವೇನು ಮಾಡೋದು, ಸೊ ನೋಡಿ, ಸೊ ಇವಾಗ ಈ ಥರ ಫ್ರೀಕ್ವೆನ್ಸಿಗಳನ್ನ ಕೊಟ್ಟಿರ್ತಾನೆ. ಇದು ಕಾಮನ್ ಫ್ರೀಕ್ವೆನ್ಸಿ ಅಂದರೆ 45ರಿಂದ 55 ಏಜ್ನವರು 7 ಜನ ಇರ್ತಾರೆ. 55ರಿಂದ 65 ಜನ 12 ಇರ್ತಾರೆ. 65 ಮತ್ತು 65ರಿಂದ 75 ಏಜ್ನವರು 25 ಜನ ಇರ್ತಾರೆ. 25ರಿಂದ 85 ಏಜ್ನವರು 10 ಜನ ಇರ್ತಾರೆ. 85ರಿಂದ 95 ಸೊ ಎಷ್ಟಿರ್ತಾರೆ, 10 ಜನ ಇರ್ತಾರೆ. 95ರಿಂದ -105 8 ಜನ ಏಜ್ನವರು ಇರ್ತಾರೆ. ಸೊ ಇವಾಗ ಬಂದುಬಿಟ್ಟು ಇಲ್ಲಿ ಸೊ ಎಲ್ ಇಸ್ಕಲ್ ಟು ನೋಡಿ, ಎಲ್ ಇಸ್ಕಲ್ ಟು 75 ಅಂತ ತಗೊಳ್ರಿ. ಸೊ 75 ಯಾಕೆ ತಗೋತೀವಿ ಅಂದರೆ ಇಲ್ಲಿ ನೋಡಿರಿ, ಇಲ್ಲಿ 10 × 8. ಸೊ ನೋಡು, ಇವಾಗ ಎಲ್ ಇಸ್ಕಲ್ ಟು 75 ತೊಗೊಂಡಾಗ ಎಫ್ ನಾಟ್ ಇಸ್ಕಲ್ ಟು 17 ಅಂತ ತಗೋತೀವಿ. ಎಫ್ ನಾಟ್ ಇಸ್ಕಲ್ ಟು 17 ಅಂತ ತಗೊಳ್ರಿ. ಸೊ ಎಫ್ ನಾಟ್ ಇಸ್ಕಲ್ ಟು 17 ಅಂತ ತೊಗೊಂಡಾಗ ಎಫ್ ಒನ್ ಇಸ್ಕಲ್ ಟು ಏನಂತ ಮಾಡಿರಿ, ಎಫ್ ಒನ್ ಇಸ್ಕಲ್ ಟು 25 ಅಂತ ತಗೊಳ್ರಿ. ಎಫ್ ಒನ್ ಇಸ್ಕಲ್ ಟು 25 ತಗೊಳ್ಳಿ. ಎಫ್ ಟು ಅಂದರೆ ಏನು, ಎಫ್ ಟು ಅಂದರೆ ಏನು ಬರುತ್ತೆ, ಸೊ ಅದರ ಕೆಳಗಡೆದು. ಎಫ್ ನಾಟ್ ಅಂದರೆ ಇದ್ರ ಮೇಲ್ಗಡೆದು, ಎಫ್ ಟು ಅಂದರೆ ಇದ್ರ ಕೆಳಗಡೆ ತಗೊಳ್ಳಿ. ಸೊ ಈ ಥರ ನಾವು ಇಂಟರ್ವಲ್ಸನ್ನ ಮಾಡ್ಕೋಬೋದು. ಎಚ್ ಅಂದ್ರೇನು, ಇದ್ರ ಗಾತ್ರ. ಅಂದರೆ ಸೊ ನೋಡಿ 45ರಿಂದ 55 ಅಂದರೆ ಇಲ್ಲಿ ಡಿಸ್ಟೆನ್ಸ್ ಎಷ್ಟಾಯಿತು, 10 ಆಯಿತು. ಅದಕ್ಕೆ ಇದ್ರ ಗಾತ್ರ ಎಚ್ ಇಸ್ಕಲ್ ಟು
10 ಅಂತ ಬರುತ್ತೆ. ಸೊ ಇವಾಗ ಬಂದುಬಿಟ್ಟು ನಮ್ಮ ಫಾರ್ಮುಲಾ ಬರುತ್ತೆ L plus F1 minus F2 ಇದು F0 divided by 2 F1 minus F2 minus F2 F0 minus F2 ಈ ಥರ ಪ್ರಾಬ್ಲಮ್ಸ್ಗಳನ್ನ ನಾವು ಮಾಡ್ಬೋದು. ಸೊ ಇಲ್ಲಿ ಎಚ್ ಅಂತ ತಗೋಬೋದು ನಾವು. ಸೊ ಈ ಫಾರ್ಮುಲಾ ನಾವು ಹಾಕ್ಕೊಂಡಾಗ ಏನಾಗುತ್ತೆ, ಸೊ ಇಲ್ಲಿ ಬರ್ರಿ ಎಲ್ ಅಂದರೆ ಎಷ್ಟಾಯಿತು 75 ಪ್ಲಸ್ F1 ಅಂದರೆ ಎಷ್ಟಿದೆ 25 ಇದೆ ಮೈನಸ್ F0 ಅಂದರೆ ಎಷ್ಟಿದೆ 17 ಇದೆ ಡಿವೈಡೆಡ್ ಬೈ 2 F1 ಅಂದರೆ ಎಷ್ಟಿದೆ 25 ಮೈನಸ್ F0 ಅಂದರೆ ಎಷ್ಟಿದೆ 17 ಇದೆ. ಸೊ ಮೈನಸ್ F2 ಅಂದರೆ ಎಷ್ಟಿದೆ 10 ಇದೆ. ಎಚ್ ಅಂದರೆ 10 ಇದೆ. ಸೊ ಇವಾಗ ಇದನ್ನು ಮಾಡ್ಕೊಂಡಾಗ ಏನು ಬರುತ್ತೆ 75 ಪ್ಲಸ್ 25ರಾಗ 17 ಮಾಡಿದರೆ ಎಷ್ಟಾಗುತ್ತೆ 8 ಉಳಿಯುತ್ತೆ ಡಿವೈಡೆಡ್ ಬೈ ಇದನ್ನು 50 ಮೈನಸ್ ಇದು ಮಾಡ್ಕೊಂಡಾಗ ಇದೇನು ಬರುತ್ತೆ ನೋಡಿರಿ, ಇದು 25 ಇಂಟು 2 ಮೈನಸ್ ಇದನ್ನು ಮೈನಸ್ ಮಾಡ್ಕೊಂಡಾಗ ಎಷ್ಟಾಗುತ್ತೆ ಇಲ್ಲಿ 23 ಅಂತ ಬರುತ್ತೆ ಡಿವೈಡೆಡ್ ಬೈ 10. ಸೊ ಇದನ್ನು ಮಾಡ್ಕೊಂಡು 75 ಪ್ಲಸ್ 18 ಡಿವೈಡೆಡ್ ಬೈ 23 ಅಂತಂದರೆ ಇದನ್ನು ಇದಕ್ಕೆ ಏನು ಮಾಡ್ಕೊಳ್ರಿ ಡಿವಿಷನ್ ಮಾಡ್ಕೊಂಡು ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿರಿ. ಅವಾಗ ಏನು ಬರುತ್ತೆ 3.48 ಅಂತ ಬರುತ್ತೆ. 3.48 ಬಂದಾಗ ಇದನ್ನು ಎಡಿಷನ್ ಮಾಡ್ಕೊಳ್ರಿ, ಏನಂತ ಬರುತ್ತೆ 78.48 ಅಂತ ಬರುತ್ತೆ. ಈ ಥರ ನಾವು ಇದು ಮಾಡ್ಕೋಬೋದು. ನೆಕ್ಸ್ಟ್ ಬಂದು ನಮಗೆ 2 ಥರ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾನೆ. ಏನು ಲೆಸ್ ದೆನ್ ಓಜಿಗ್ರಾಫ್ ಆ್ಯಂಡ್ ಮೋರ್ ದೆನ್ ಓಜಿಗ್ರಾಫ್ ಅಂತ ಬರುತ್ತೆ. ಸೊ ಫಸ್ಟಿಗೆ ಬಂದುಬಿಟ್ಟು ಇದು ಮಾತ್ರ ಕಂಪಲ್ಸರಿ ಇರುತ್ತೆ ನಿಮಗೆ ಸ್ಟಾರ್ಟಲ್ಲಿ ಲೆಸ್ ದೆನ್ ಓಜಿಗ್ರಾಫು ಮತ್ತು ಮೋರ್ ದೆನ್ ಓಜಿಗ್ರಾಫ್ ಅಂತೇಳಿ ಕಂಪಲ್ಸರಿಯಾಗಿರುತ್ತೆ. 135 to 140 140 to 145 145 to 150 150 to 155 155 to 160 ಈ ಥರ ನಮಗೆ ಕೊಟ್ಟಿರ್ತಾನೆ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನೆ 5. ಸೊ 15 24 24 36 ಆ್ಯಂಡ್ 50 ಈ ಥರ ಕೊಟ್ಟಿರ್ತಾನೆ. ಇದಕ್ಕೆ ಸೊ ಈ ಥರ ಇದ್ದಾಗ ಏನು ಮಾಡಬೇಕು, ನಾವು ಗ್ರಾಫನ್ನು ಹಾಕ್ಕೋಬೇಕು. ಯಾವ ಥರ ನೋಡಿ, ಇದಕ್ಕಿಂತ ಮುಂಚೆ ನಾವು ಫಸ್ಟು 5 10 9 12 14 ಈ ಥರ ಫ್ರೀಕ್ವೆನ್ಸಿ ಏನು ನಂಬರ್ ಆಫ್ ದ ಸ್ಟೂಡೆಂಟ್ಸು. ಸೊ 135ರಿಂದ 145 ಸೆಂಟಿಮೀಟ್ರ್ ಹೈಟ್ ಇದ್ದವ್ರು ಯಾರು 5 ಜನ ಇದ್ದಾರೆ. 1ರಿಂದ 40 145ರಿಂದ ಇರೋರು 10 ಜನ ಇದ್ದಾರೆ. 1ರಿಂದ 45ರಿಂದ 150 ಇದ್ದವರು 9 ಜನ ಇದ್ದಾರೆ.
150 ಸೆಂಟಿಮೀಟ್ರಿಂದ 150 ಸೆಂಟಿಮೀಟ್ರ್ 12 ಜನ ಇದ್ದಾರೆ. 155ರಿಂದ 160 ಸೆಂಟಿಮೀಟ್ರು 14 ಜನ ಇದ್ದಾರೆ. ಇವಾಗ ಬಂದುಬಿಟ್ಟು ನಾವು ನೋಡಿರಿ ಇದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ಕಂಡುಹಿಡೋಣ. 5ಕ್ಕೆ 5 ಇಡ್ರಿ. 5ಅನ್ನು 10ಅಲ್ಲಿ ಕೂಡಿಸ್ರೆ 15 ಆಯಿತು. 15ರಲ್ಲಿ 9 ಕೂಡಿಸ್ರೆ 24 ಆಯಿತು. 24ರಲ್ಲಿ 1 ಕೂಡಿಸ್ರೆ 36 ಆಯಿತು. 36ರಲ್ಲಿ 14 ಕೂಡಿಸ್ರೆ 50 ಆಯಿತು. ಇವಾಗ ಬಂದುಬಿಟ್ಟು ನಾವು ಓಜಿಗ್ರಾಫು ಮಾಡ್ಕೊಳ್ಳೋಣ. ಓಜಿಗ್ರಾಫು ಈ ಥರ ಮಾಡ್ಕೋಬೋದು. ಹೆಂಗೆ ಮಾಡ್ಕೋಬೋದು ನೋಡಿ. 140, 145, 150, 155, 160 ಈ ಥರ ತೊಗೋಬೋದು. ಈ ಥರ ತೊಗೊಂಡು ಇಲ್ಲಿ ಮೇಲ್ಗಡೆ ಎಕ್ಸ್ ಮೇಲೆ 5, 10, 15, 20, 25, 30 ಈ ಥರ ನಾವು ಓಜಿಗ್ರಾಫನ್ನು ಮಾಡ್ಕೋಬೋದು. ಮಾಡ್ಕೊಂಡಾಗೆ ಇವು ನೋಡಿರಿ. ಪಾಯಿಂಟ್ಸ್ಗಳನ್ನ ನಾವು ಇಲ್ಲಿ ಅಪ್ಪರ್ ಲಿಮಿಟ್ಸ್ಗಳನ್ನ ಇದು ಮಾಡ್ಕೊಂಡಿದ್ದೆವು. ಅಪ್ಪರ್ ಲಿಮಿಟ್ಸನ್ನು ಈ ಕಡೆ ಬರ್ಕೊಂಡಿದ್ದೆವು ಮತ್ತು ಇಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗಳನ್ನ ಮಾಡ್ಕೊಂಡಿದ್ದೆವು. ಈ ಥರ ಮಾಡ್ಕೊಂಡಾಗೆ ನಮಗೆ ಕೆಲವೊಂದು ಪಾಯಿಂಟ್ಸ್ಗಳು ಬರ್ತವೆ. ಆ ಪಾಯಿಂಟ್ಸ್ಗಳನ್ನ ಏನು ಮಾಡೋದು ನೋಡಿರಿ ಈ ಥರ ಇಲ್ಲಿರ್ತಕ್ಕಂಥದ್ದು ಎಷ್ಟಿದೆ 5 ಬಂದಾಗೆ ಎಲ್ಲಿರುತ್ತೆ 5ಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. 5ಕ್ಕೆ ಮಾರ್ಕ್ ಮಾಡ್ಕೊಂಡಾಗೆ ನೆಕ್ಸ್ಟ್ ನಮಗೆ ಎಷ್ಟು ಬಂದಿದೆ 15 ಬಂದಿದೆ. ಇಲ್ಲಿ 15ಕ್ಕೆ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ 24 ಬರುತ್ತೆ. ಈ 25 ಮತ್ತು ಇದರ ಮಧ್ಯದ 25 ಮತ್ತು ಇದರ ಮಧ್ಯದ 25, 20ರ ಮಧ್ಯದಲ್ಲಿ 24 ಬರುತ್ತೆ. ಗ್ರಾಫಲ್ಲಿ ನೀಟಾಗಿ ಮಾಡ್ಕೋಬೋದು ನಾವು. ಅದಾದ ನಂತರ ಇಲ್ಲಿ ಎಷ್ಟು ಬರುತ್ತೆ 36 ಬರುತ್ತೆ. 36 ಅಂದರೆ ಇನ್ನು ಮುಂದೆ ನೀವು 35 ಮಾಡ್ಕೋಬೋದು. 35, 40 ಈ ಥರ ಗ್ರಾಫ್ಗಳನ್ನ ನೀವು ಮಾಡಿಕೊಂಡು 36 ಬರುತ್ತೆ. ಇಲ್ಲಿ ಮೇಲ್ಗಡೆ ಬರುತ್ತೆ. ಈ ಥರ ನಾವು ಓಜಿಗ್ರಾಫನ್ನು ಲೆಸ್ ದ್ಯಾನ್ ಓಜಿಗ್ರಾಫನ್ನು ನಾವು ಎಳೆಯಬಹುದು. ಇವಾಗ ಲೆಸ್ ದ್ಯಾನ್ ಇಲ್ಲಿ ಲೆಸ್ ದ್ಯಾನ್ ಮಾಡುವಾಗ ಏನು ಮಾಡ್ಬೋದು ಈ ಅಪ್ಪರ್ ಲಿಮಿಟ್ಸನ್ನು ಕನ್ಸಿಡರ್ ಮಾಡ್ಬೋದು. ಮೋರ್ ದೆನ್ ಮಾಡುವಾಗ ಏನು ಮಾಡ್ತೀವಿ ಈ ಲೋವರ್ ಲಿಮಿಟ್ಸನ್ನು ಇದು ಮಾಡ್ಕೋತೀವಿ. ಇದೇ ಥರ ನಾವು ಏನು ಮಾಡೋದು ನೆಕ್ಸ್ಟ್ ಬಂದುಬಿಟ್ಟು ಮೋರ್ ದೆನ್ ಓಜಿಗ್ರಾಫ್. ಮೋರ್ ದೆನ್ ಓಜಿಗ್ರಾಫನ್ನು ನಾವು ಮಾಡ್ಬೋದು. ಇದೇ ಥರನೇ ಯಾವಾಗ ಮಾಡ್ಬೋದು ಇದೇ ಥರ ಅಂತಂದರೆ ನೋಡಿ ಇವಾಗ ಮೇಲ್ಗಡೆಯಿಂದ ನಾವು 5 ಅಂತ ತೊಗೊಂಡಿದ್ದು ಇಲ್ಲಿ ಕೆಳಗಡೆಯಿಂದ ಹೋಗೋದು. ಕೆಳಗಡೆಯಿಂದ ಲೋವರ್ಲಿಂದ ಹೋಗೋದು. ಇಲ್ಲಿ ಬಂದುಬಿಟ್ಟು ಮೋರ್ ದೆನ್ ಓಜಿಗ್ರಾಫನ್ನು ನಾವು ಇವಾಗ ನೋಡ್ಕೊಳ್ಳೋಣ. ಮೋರ್ ದೆನ್ ಓಜಿಗ್ರಾಫನ್ನು ಯಾವ ಥರ ಕೊಡ್ತಾನೆ 0 to 100, 120, 140, 140 ಆದಮೇಲೆ 160, 160 ಆದಮೇಲೆ 180 ಈ ಥರ ಕೊಡ್ತಾನೆ. ಇನ್ನು ವರ್ಕರ್ಸ್ ಕೊಟ್ಟಿರ್ತಾನೆ. ವರ್ಕರ್ಸ್ ಏನಂತ ಕೊಟ್ಟಿರ್ತಾನೆ 10, 16, 24, 38, 50 ಕೊಟ್ಟಿರ್ತಾನೆ. ಇವಾಗ ಇದು ಏನು ಕೊಟ್ಟಿರ್ತಾನೆ ಅಂತಂದರೆ ನೋಡಿ ನಮಗೆ ಈ 10 ಕೂಡಿಸ್ಕೊಂಡ್ರೆ 10, 16 ಕೂಡಿಸ್ಕೊಂಡ್ರೆ 24 ಆಯಿತು. 24ರಲ್ಲಿ 38 ಕೂತ್ಕೊಂಡ್ರೆ 50 ಆಯಿತು. ಅವಾಗ ಬಂದುಬಿಟ್ಟು ಈಗ ನಾವು ಲೋವರ್ ಲಿಮಿಟ್ಸನ್ನು ನಾವು ಕನ್ಸಿಡರ್ ಮಾಡ್ಬೋದು. ಲೋವರ್ ಲಿಮಿಟ್ಸು ಗ್ರಾಫ್ ಹೇಳಿರಿ. ಇಲ್ಲಿ ಬಂದುಬಿಟ್ಟು ಕೆಳಗಡೆ 100, 120, 140, 140, 140, 160, 180 ಇಲ್ಲೇನು ಬರುತ್ತೆ 5, 10, 15, 20 ಈ ಕಡೆ ಬಂದು 25, 30 ಈ ಥರ ನಮಗೆ ತೊಗೋಬೋದು. ಇಲ್ಲಿ ಬಂದುಬಿಟ್ಟು ಇವು ಪಾಯಿಂಟ್ಸ್ಗಳನ್ನ 100 ಅಂತ 10 ಬರುತ್ತೆ, ಇಲ್ಲಿ ಬರುತ್ತೆ. ಈ ಥರ ನಾವು ಗ್ರಾಫ್ಗಳನ್ನು ಮತ್ತು 16 ಇಲ್ಲಿ ಬರುತ್ತೆ. 16 ಮತ್ತು 20 ಮತ್ತು 15ರ ಮಧ್ಯದಲ್ಲಿ ಇಲ್ಲಿ ಬರುತ್ತೆ. 38 ಬರುತ್ತೆ. ಇಲ್ಲಿ ಮೇಲ್ಗಡೆ 35,
40 ಅಂದಲ್ಲಿ ಇಲ್ಲಿ ಮೇಲ್ಗಡೆ ಈ ಥರ ಗ್ರಾಫ್ ಬರುತ್ತೆ. ಈ ಥರ ಬಂದಾಗ ನಾವೇನು ಮಾಡೋದು, ಮೋರ್ ದೆನ್ ಓಜ್ ಗ್ರಾಫನ್ನು ನಾವು ಎಳಿಬೋದು. ಸರ್ಫೇಸ್ ಏರಿಯಾ ಆಫ್ ದ ವ್ಯಾಲ್ಯೂಮ್. ಇದರಲ್ಲಿ ಒಂದು ಪ್ರಾಬ್ಲಮ್ ಕೇಳ್ತಾನೆ. 2 cubes each of the volume 64 centimeter cube 60 are joined end to end. Find the surface area of the result solid. ಸೊ ಈ ಥರ ಕೊಟ್ಟಾಗ ನಾವೇನು ಮಾಡಬೇಕು, ಸೊ ಒಂದು ಕ್ಯೂಬ್ ಇರುತ್ತೆ, ಈ ಥರ 2 ಕ್ಯೂಬ್, ಇದು ಎ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಇದು ಬಂದುಬಿಟ್ಟು ಈ ಥರ ಒಂದು ಕ್ಯೂಬ್ ಇರುತ್ತೆ, ಇದು ಕೂಡ ಎ ಅಂತ ಮಾಡ್ಕೋಬೋದು. ಸೊ ಅವಾಗ ಬಂದುಬಿಟ್ಟು ನೋಡಿ, ಈ ಥರ ಕ್ಯೂಬ್ಸ್ ಇರುತ್ತೆ. ಕ್ಯೂಬ್ಸ್ ಇದ್ದಾಗ ಒಂದು ಬಂದಾಗ ಈ ಥರ ಕ್ಯೂಬ್ಸು ಇದ್ದಾಗೆ ಲೆಂತ್ is equal to a plus a, height is equal to a. ಇಷ್ಟು ಬಂದಾಗ ಸೊ ಏನಂತಾನೆ, ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ಈ ಥರ ನಾವು ಕೀವರ್ಡ್ಸ್ಗಳನ್ನ ಹಾಯ್ಕೋಬೇಕು. ಹಾಯ್ಕೊಂಡಾಗ b is equal to L3, 4 is equal to L3, L is equal to 3 cube root 4 is equal to 4 centimeter. When 2 cubes are joined, L is equal to 8 centimeter and B is equal to 4 centimeter and H is equal to 4 centimeter. ಸೊ ನಮ್ಮ ಫಾರ್ಮುಲಾ ಬಂದುಬಿಟ್ಟು ಸರ್ಫೇಸ್ ಏರಿಯಾ ಆಫ್ ದ cuboid is equal to 2 into LB plus BH plus LH. ನೋಡಿ 2 ಹಾಕೊಳ್ಳಿ, ಎಲ್ ಅಂದರೆ ಎಷ್ಟಿದೆ, 8 ಇದೆ. ಸೊ 4 ಪ್ಲಸ್ 4 ಇಂಟು 4 ಪ್ಲಸ್ 8 ಇಂಟು 4 ಈ ಥರ ನಾವು ಮಾಡ್ಕೋಬೋದು. ಇವಾಗ 8 4 2 ಎಷ್ಟು ಮಾಡ್ಕೊರಿ
8 ನಾಲ್ಕಲೆ 32 ಪ್ಲಸ್ 4 ನಾಲ್ಕಲೆ 16 ಪ್ಲಸ್ 8 ನಾಲ್ಕಲೆ 32 ಈ ಥರ ಬಂದಾಗ ಏನಾಗುತ್ತೆ 80 ಬರುತ್ತೆ. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿಕೊಡ್ರಿ ಏನಂತ ಬರುತ್ತೆ ನಮಗೆ 160 ಸೆಂಟಿಮೀಟರ್ ಬರುತ್ತೆ. ಸೊ ಸ್ಟೂಡೆಂಟ್ಸ್, ಇಲ್ಲಿಗೆ ಸರ್ಫೇಸ್ ಏರಿಯಾದಲ್ಲಿ ಇನ್ನೂ 2 ಪ್ರಾಬ್ಲಮ್ಸ್ಗಳು ಬರುತ್ತವೆ. ಸೊ ಅವು ಕೂಡ ಏನಾದರೂ ಇದೇ ಥರನೇ ಕೇಳ್ತಾರೆ. ನಮಸ್ಕಾರ.